ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ಯುದ್ಧದಲ್ಲಿ ಭೀಷ್ಮರ ಪತನವಾದದ್ದನ್ನು ಕೇಳಿ ಧೃತರಾಷ್ಟ್ರನ ವಿಷಾದ ಮತ್ತು ಸಂಜಯನ ಮೂಲಕ ಕೌರವ ಸೇನೆಯ ಸಂಘಟನೆಯ ವರ್ಣನೆ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಧೃತರಾಷ್ಟ್ರ ಸಂಜಯನಿಗೆ ಕೇಳ್ತಾನೆ, ಯುದ್ಧದಲ್ಲಿ ಏನೇನೆಲ್ಲ ಆಯಿತು ನನಗೆ ವಿವರವಾಗಿ ತಿಳಿಸು ಅಂತಂದ್ಬಿಟ್ಟು. ಸೊ ಅದಕ್ಕೆ ಧೃತರಾಷ್ಟ್ರನಿಗೆ ಸಂಜಯ ಹೇಳ್ತಾನೆ, ಯಾವ ರೀತಿ ಕೌರವರ ಸೈನ್ಯ ಸಜ್ಜುಗೊಂಡಿತ್ತು, ಯಾವ ರೀತಿ ಅವರು ಕಾಣಿಸ್ತಾ ಇದ್ರು, ಆಮೇಲೆ ಭೀಷ್ಮರ ನಾಯಕತ್ವದಲ್ಲಿದ್ದಂತಹ ದುರ್ಯೋಧನನ ಸೈನ್ಯ ಹೇಗಿತ್ತು, ಮತ್ತೆ ಭೀಷ್ಮರು ಯಾವ ರೀತಿ ತಯಾರಾಗಿದ್ರು ಅಂತ ಕೂಡ ಹೇಳ್ತಾನೆ. ಅವರು ಬಿಳಿಯ ಪೇಟವನ್ನು ಧರಿಸಿದ್ರು, ಕಿರೀಟವನ್ನು ಧರಿಸಿದ್ರು, ಆಮೇಲೆ ಬಿಳಿ ಕವಚ ಆಯಿತು, ರಥಗಳು ಕೂಡ ಬಿಳಿದಾಗಿತ್ತು. ಅಂದರೆ ಅವರು ನೋಡೋದಕ್ಕೆ ಚಂದ್ರನ ಹಾಗೆ ಕಾಣಿಸ್ತಾ ಇದ್ರು. ಆಮೇಲೆ ಇನ್ನ ಮುಂದುವರೆದು ಅವರು ಕ್ಷತ್ರಿಯರಿಗೆ ಅಂದರೆ ಅಲ್ಲಿದ್ದಂತಹ ಸೈನಿಕರಿಗೆ ಹುರಿದುಂಬಿಸೋದಕ್ಕೋಸ್ಕರ ನೀವೆಲ್ಲರೂ ಕೂಡ ಸ್ವರ್ಗಕ್ಕೆ ಹೋಗುವಂತಹ ಈ ಮಹಾದ್ವಾರದಲ್ಲಿ ನಿಂತಿದ್ದೀರಾ. ಅಂದರೆ ಏನು, ಈ ಯುದ್ಧ ಅನ್ನೋದು ಸ್ವರ್ಗಕ್ಕೆ ಹೋಗೋದಕ್ಕೆ ಒಂದು ಮಹಾಬಾಗಿಲು. ಇಲ್ಲ ಅಂತಂದರೆ ಸ್ವರ್ಗಕ್ಕೆ ಹೋಗ್ತೀವಿ, ಇಲ್ಲ ಅಂತಂದರೆ ರಾಜ್ಯವನ್ನು ಪಡೆದು ಅದು ಕೂಡ ಸ್ವರ್ಗನೇ ಅಲ್ವಾ, ಸುಖವನ್ನು ಭೋಗಿಸ್ತೀವಿ ಅಂತ ಅರ್ಥ. ಅದಕ್ಕೋಸ್ಕರ ಇಲ್ಲಿ ಭೀಷ್ಮರು ಅವ್ರಿಗೆ ಈ ರೀತಿ ಹೇಳಿ ಅವರನ್ನು ಹುರಿದುಂಬಿಸ್ತಾ ಇದ್ದಾರೆ. ಇದು ನಮ್ಮ ಸನಾತನ ಮಾರ್ಗ. ಇದು ಅಂದರೆ ನಮ್ಮ ಹಿಂದಿನ ಪೂರ್ವ ಪುರುಷರಿದಾರಲ್ಲ, ಅವರು ಕೂಡ ಇದನ್ನೇ ಅನುಸರಣೆ ಮಾಡ್ಕೊಂಡು ಬಂದಿದ್ದಾರೆ. ಕ್ಷತ್ರಿಯರಾಗಿರುವಂಥವ್ರು ರೋಗದಲ್ಲಿ ಮನೆಯಲ್ಲಿ ಬಿದ್ದಿದ್ದು ಪ್ರಾಣವನ್ನು ಕಳ್ಕೊಳ್ಳೋದಿದೆಯಲ್ಲ, ಅದು ಸರಿಯಲ್ಲ, ಅದು ಅಧರ್ಮ ಅದು ಕ್ಷತ್ರಿಯರಿಗೆ ಅಧರ್ಮ ಅಂತ ಅನ್ನಿಸ್ಕೊಳ್ಳುತ್ತೆ. ಯುದ್ಧದಲ್ಲಿ ಯಾರ ಮೃತ್ಯು ಆಗುತ್ತೋ ಅದೇ ಅವನ ಸನಾತನ ಧರ್ಮ ಅಂತ ಅಂದ್ಬಿಟ್ಟು ಕೂಡ ಹೇಳ್ತಾರೆ. ಭೀಷ್ಮರ ಈ ಮಾತನ್ನು ಕೇಳಿ ಎಲ್ಲ ರಾಜರೂ ಕೂಡ ದೊಡ್ಡ ದೊಡ್ಡ ರಥಗಳಿಂದ ತಮ್ಮ ಸೈನ್ಯದ ಶೋಭೆಯನ್ನು ಹೆಚ್ಚಿಸ್ತಾ ಯುದ್ಧಕ್ಕೆ ಮುಂದೆ ಹೋಗ್ತಾರೆ. ಕೇವಲ ಕರ್ಣ ತನ್ನ ಮಂತ್ರಿ ಮತ್ತು ಬಂಧು ಬಾಂಧವರ ಸಹಿತ ಅಲ್ಲೇ ಇದ್ಬಿಟ್ಟ. ಯಾಕೆ ಅಂತಂದರೆ ಮೊದಲೇ ಮಾತಾಗಿರುತ್ತಲ್ವಾ, ಕರ್ಣ ಇದ್ದರೆ ನಾನು ಯುದ್ಧ ಮಾಡಲ್ಲ ಅಂತ ಭೀಷ್ಮರು ಹೇಳ್ತಾರೆ. ಸೊ ಅದಕ್ಕೋಸ್ಕರ ಭೀಷ್ಮರು ಇರಲಿ ಅಂತಂದ್ಬಿಟ್ಟು ಕರ್ಣ ತಾನು ಭೀಷ್ಮರು ಸತ್ತ ಮೇಲೇ ನಾನು ಯುದ್ಧಕ್ಕೆ ಬರೋದು ಅಂತ ಹೇಳಿರ್ತಾನೆ. ಸೊ ಅದಕ್ಕೋಸ್ಕರ ಕರ್ಣ ಮತ್ತು ಅವನ ಸಂಗಡಿಗರನ್ನು ಬಿಟ್ಟು ಬೇರೆ ಎಲ್ಲರೂ ಕೂಡ ಯುದ್ಧಕ್ಕೆ ಮುಂದೆ ಹೋಗ್ತಾರೆ. ಯಾಕೆ ಅಂತಂದರೆ ಭೀಷ್ಮರು ಅವನ ಅಸ್ತ್ರಶಸ್ತ್ರಗಳನ್ನು ಕೆಳಗಡೆ ಇಳಿಸ್ಬಿಟ್ಟಿದ್ರು. ಎಲ್ಲ ಕೌರವ ಸೈನ್ಯದ ಸೇನಾಪತಿಗಳಾದಂತಹ ಭೀಷ್ಮರು ರಥದಲ್ಲಿ ಕೂತ್ಕೊಂಡಿರುವಂತಹ ಸೂರ್ಯನ ಹಾಗೆ ಸುಶೋಭಿತರಾಗಿದ್ದರೆ, ಅವರ ರಥದ ಧ್ವಜದ ಮೇಲೆ ಏನಿತ್ತು ಅಂತಂದರೆ ವಿಶಾಲವಾದಂತಹ ತಾಳೆ ಮತ್ತು 5 ತಾರೆಗಳ ಚಿಹ್ನೆಗಳಿತ್ತು. ನೋಡಿ, ಭೀಷ್ಮಾಚಾರ್ಯರನ್ನ ನೋಡಿದ್ರೇನೆ ಒಂದು ಗಾಂಭೀರ್ಯ, ಏನೋ ಒಂಥರ ಅವರು ನೋಡಿದಾಗ ಮನಸ್ಸಿಗೆ ಅಷ್ಟೊಂದು ಗೌರವ ಬರುತ್ತೆ. ಆ ರೀತಿ ಸೂರ್ಯನನ್ನ ರಥದ ಮೇಲೆ ಕೂತ್ಕೊಂಡಿರೋದನ್ನ ನೋಡಿದ್ರೆ ಹೇಗೆ ಅನ್ಸತ್ತೋ ಆ ರೀತಿ ಅವರು ರಥದ ಮೇಲೆ ಕೂತಿದ್ದಾಗ ಕಾಣಿಸ್ತಾ ಇತ್ತು. ನಿಮ್ಮ ಪಕ್ಷದಲ್ಲಿ ಎಷ್ಟು ಮಹಾಧನುರ್ಧರರಾದ ರಾಜರಿದ್ರೋ ಅವರೆಲ್ಲರೂ ಕೂಡ ಅಂದರೆ ತುಂಬ ಶಕ್ತಿಶಾಲಿಗಳು ಅಂತ ಹೇಳ್ಕೊಳ್ತಾರಲ್ಲ, ಮಹಾಧನುರ್ಧಾರಿಗಳು, ಅವರೆಲ್ಲರೂ ಕೂಡ ಶಾಂತನು ನಂದನ ಭೀಷ್ಮರ ಆಜ್ಞೆ ಅನುಸಾರವಾಗಿ ಯುದ್ಧಕ್ಕೋಸ್ಕರ ತಯಾರಾದರು. ಅಂದರೆ ಇವರು ಏನು ಹೇಳ್ತಾ ಇದ್ರು ಅದನ್ನು ಅವರು ಕೇಳ್ತಾ ಇದ್ರು. ಅವರು ಎಷ್ಟೇ ಶಕ್ತಿಶಾಲಿ ಧನುರ್ಧಾರರಾಗಿದ್ರೂ ಕೂಡ ಭೀಷ್ಮರು ಹೇಳ್ದಂಗೆ ಅವರು ಯುದ್ಧಕ್ಕೆ ತಯಾರಾಗಿದ್ರು. ಆಚಾರ್ಯ ದ್ರೋಣರ ಧ್ವಜ ಹಾರ್ತಾ ಇತ್ತಲ್ಲ, ಅದರಲ್ಲಿ ಚಿನ್ನದ ವೇದಿ ಇತ್ತು, ಆಮೇಲೆ ಕಮಂಡಲು ಇತ್ತು, ಮತ್ತು ಧನಸ್ಸಿನ ಚಿಹ್ನೆ ಇತ್ತು. ಅಂದರೆ ಯಾರ್ಯಾರ ಧ್ವಜದಲ್ಲಿ ಏನೇನು ಚಿಹ್ನೆಗಳಿತ್ತು ಅಂತ ಹೇಳ್ತಾ ಇದ್ದಾರೆ. ಈಗ ಭೀಷ್ಮರ ಧ್ವಜದಲ್ಲಿ ತಾಳೆ ಮತ್ತು 5 ತಾರೆಗಳ ಚಿಹ್ನೆಗಳಿತ್ತು. ಇಲ್ಲಿ ಆಚಾರ್ಯ ದ್ರೋಣರ ಧ್ವಜದಲ್ಲಿ ಚಿನ್ನದ ವೇದಿ ಇತ್ತು, ಮತ್ತೆ ಕಮಂಡಲು ಇತ್ತು, ಧನಸ್ಸಿನ ಚಿಹ್ನೆ ಇತ್ತು. ಇನ್ನು ಕೃಪಾಚಾರ್ಯರಿದಾರಲ್ಲ, ಅವರು ತಮ್ಮ ಬಹುಮೂಲ್ಯ ರಥದ ಮೇಲೆ ಕೂತ್ಕೊಂಡು ಅವರ ಒಂದು ಧ್ವಜ ಹೇಗಿತ್ತು ಅಂತಂದ್ರೆ ವೃಷಭದ ಚಿಹ್ನೆ ಇತ್ತು. ಆ ಧ್ವಜವನ್ನ ಹಾರಿಸ್ತಾ ಹೊರಡ್ತಾ ಇದ್ರು. ಅಂದ್ರೆ ಇಲ್ಲಿ ಕೌರವರ ಸೈನ್ಯದಲ್ಲಿ ಯಾರ್ಯಾರು ಪ್ರಮುಖರಾಗಿದ್ರೋ ಅವರ ಧ್ವಜ ಮತ್ತು ಅವರು ರಥದಲ್ಲಿ ಕೂತಿರುವಂಥ ರೀತಿಯನ್ನು ತಿಳಿಸಿ ಈಗ ಮುಂದುವರೆದು ಹೇಳ್ತಾನೆ, ರಾಜನೇ, ಈ ರೀತಿ ನಿಮ್ಮ ಮಕ್ಕಳ 11 ಅಕ್ಷೋಹಿಣಿ ಸೈನ್ಯ ಕೂಡ ಯಮುನೆಯಲ್ಲಿ ಸೇರಿದ ಗಂಗೆಯ ಹಾಗೆ ಕಾಣಿಸ್ತಾ ಇತ್ತು. ಗಂಗೆಯಲ್ಲಿ ಯಮುನೆ ಸೇರ್ಕೊಂಡ್ರೆ ಹೇಗಿತ್ತೋ ಹಾಗೆ ಈ 11 ಅಕ್ಷೋಹಿಣಿ ಸೈನ್ಯ ಕೂಡ ಕಾಣಿಸ್ತಾ ಇತ್ತು ಅಂತಂದ್ಬಿಟ್ಟು ಹೇಳ್ತಾನೆ. ಈಗ ನಮಗೆ ಕೌರವರ ಸೈನ್ಯದ ವಿವರಣೆ ಗೊತ್ತಾಯಿತು. 11 ಅಕ್ಷೋಹಿಣಿ ಸೈನ್ಯದಲ್ಲಿ 10 ಅಕ್ಷೋಹಿಣಿ ಸೈನ್ಯವನ್ನು ಬೇರೆ ಬೇರೆ ರಾಜರ ಹೆಸರುಗಳನ್ನು ನಾವು ಕೇಳಿದ್ವಲ್ವ, ಅವರೆಲ್ಲ ತಗೊಂಡ್ರೆ 11ನೇ
ಮಹಾಸೈನ್ಯ ಯಾರ್ದು? ದುರ್ಯೋಧನನದ್ದಾಗಿತ್ತು. ಅದಕ್ಕೆ ಮಹಾಧಿಪತಿ ಯಾರಾಗಿದ್ರು? ಭೀಷ್ಮರು. ಮತ್ತು ಎಲ್ಲ ಸೇನಾಧಿಪತಿಗಳಿರ್ತಾರಲ್ಲ, 10 ಅಕ್ಷೋಹಿಣಿ ಸೈನ್ಯದ ಸೇನಾಧಿಪತಿಗೂ ಮುಖ್ಯ ಸೇನಾಧಿಪತಿಯಾಗಿ ಭೀಷ್ಮರಿದ್ರು. ಅವ್ರು ಏನು ಹೇಳ್ತಾರೋ ಅದನ್ನೇ ಇನ್ನು 10 ಸೈನ್ಯದವರು ಕೇಳಬೇಕು. ಆ ರೀತಿ ಇತ್ತು. ಸೊ ಎಲ್ಲರೂ ಸೇರಿ ಈಗ ಹೋಗ್ತಾ ಇದ್ದಾರೆ. ಆ ಹೋಗೋದು ಹೇಗಿದೆ ಅಂತಂದರೆ, ಯಮುನೆಯಲ್ಲಿ ಗಂಗೆ ಸೇರಿಕೊಂಡ್ರೆ ಹೇಗೆ ಕಾಣಿಸ್ತಾ ಇತ್ತೋ ಹಾಗೆ ಕಾಣಿಸ್ತಾ ಇತ್ತು ಅಂತಂದ್ಬಿಟ್ಟು ಅವನು ವಿವರಣೆಯನ್ನು ಮಾಡ್ತಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.